26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಮ್ಮ SR ಕಂಟ್ರಿ ವೃತ್ತದ ನಮ್ಮ ಆಟೋ ಚಾಲಕರ ಸಂಘ ಮಾಲೀಕರು ಹಾಗೂ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿರುವಂತಹ ಎಲ್ಲ ಉಪಸ್ಥಿತಿರುವಂತಹ ಗುರುಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಮೊದಲನೇದು ಕೂಡ ಇಚ್ಛೆಪಡಿಸ್ತೇನೆ. ಬಂಧುಗಳೇ, ಪವಿತ್ರವಾದ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಯಾಗಿ ಕೊಟ್ಟುವಂತ ಈ ಸಂವಿಧಾನದ ಅಡಿಯಲ್ಲಿ 1950 ಜನವರಿ 26ರಂದು ನಮಗೆ ನಾವೇ ಅರ್ಪಿಸಿಕೊಂಡು ಈ ಪವಿತ್ರವಾದ ಗ್ರಂಥ ಸಂವಿಧಾನದ ಸವಿಯನ್ನ ಅನುಭವಿಸಿರುವಂತಹ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವ, ಜನರಿಗಾಗಿ, ಜನರಿಗೋಸ್ಕರ, ಜನರಿಗಾಗಿ ಒಂದು ಸಂವಿಧಾನದ ಇವತ್ತು ಚಾಲನೆಯನ್ನು ಕೊಟ್ಟು ನಾವೆಲ್ಲ ಅದರ ಒಂದು ಭಾರತ ದೇಶದ ಒಂದು ಭವ್ಯ ಭಾರತದ ಪ್ರಜೆಗಳಾಗಿ ವಿವಿಧತೆ ಅಲ್ಲಿ ಏಕತೆಯನ್ನು ಕಾಣಿಕೊಂಡು ವಿವಿಧ ಧರ್ಮ, ವಿವಿಧ ಜಾತಿ, ಭಾಷೆಗಳ ಮಧ್ಯೆ ನಾವೆಲ್ಲ ಒಂದಾಗಿ ನಡೆಯುವುದಕ್ಕೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡುವಂತಹ ದಿನ ಎನ್ನುವ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಭಾರತದ ಸಂವಿಧಾನವನ್ನ ಅನುಭವಿಸಿ ಸ್ವಾತಂತ್ರ್ಯವನ್ನ ಅನುಭವಿಸಿದಂತ ಸ್ವಾತಂತ್ರ್ಯವಾದ ಮನಸ್ಸುಗಳಿಗೆ ಮಾತ್ರ ಈ ಭಾರತ ದೇಶದ ಪವಿತ್ರವಾದ ಸಂವಿಧಾನ, ಭಾರತ ದೇಶದ ಈ ಪವಿತ್ರವಾದ ಗ್ರಂಥವನ್ನ ರಚಿಸಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಕೀಳವಾಗಿ ಮಾತಾಡುವಂತಹ ಮನಸ್ಸಿಗೆ ಈ ಒಂದು ವೇದಿಕೆ ಮುಖಾಂತರ ನಾನು ಧಿಕ್ಕರಿಸ್ತೇನೆ, ಖಂಡಿಸ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸ್ವಾತಂತ್ರ್ಯ ಇದು ಕೊಡುಗೆಯಾಗಿ ಬಂದಿರುವಂಥದ್ದು. ಅನೇಕ ನಮ್ಮ ಪೂರ್ವಜರು, ದಿಗ್ಗಜರು, ಮಹಾತ್ಮರು ಈ ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ಟು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಅನೇಕ ಜನ ಏನು ಹುತಾತ್ಮರಾಗಿದ್ದಾರೆ. ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಆ ದಿಗ್ಗಜರಿಗೆ, ಪೂರ್ವಜರಿಗೆ, ಮಹಾತ್ಮರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸಕ್ಕೆ ಬಯಸ್ತೇನೆ. ಬಹುತೇಕ ಅವರು ಕೊಟ್ಟಿರುವಂತಹ ಈ ಕೊಡುಗೆಯನ್ನ ಇವತ್ತು ನಾವೆಲ್ಲ ಕಾನೂನುಬದ್ಧವಾಗಿ, ಸಂವಿಧಾನಾತ್ಮಕವಾಗಿ